ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಕ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬೇಕಾಗಿರೋ ಪದಾರ್ಥಗಳು ಅಕ್ಕಿ ಹಿಟ್ಟು 2 ಕಪ್ ತೊಗೊಂಡಿದ್ದೀನಿ, ಮತ್ತು ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಓಂಕಾಳು ತೊಗೊಂಡಿದ್ದೀನಿ, ಅದಕ್ಕೆ ಕರಿಯೋಕ್ಕೆ ಆಯಿಲ್ ತೊಗೊಂಡಿದ್ದೀನಿ. ಇದನ್ನು ಎಲ್ಲನೂ ಈ ಥರ ಜಲ್ಡಿ ಮಾಡ್ಕೊಂಡಿದ್ದೀನಿ. ನಾನು ಜಲ್ಡಿ ಮಾಡಿಕೊಂಡು ಮತ್ತು ಇಲ್ಲಿ ಬಿಸಿ ನೀರು 2 ಕಪ್ಪು, ಇದೇ ಕಪ್ಪಲ್ಲಿ 2 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕಿದ್ದೀನಿ, 1 ಸ್ಪೂನು ಸಾಲ್ಟ್ ಹಾಕಿದ್ದೀನಿ, 50 ಗ್ರಾಮ್ ಬಟರ್ ಹಾಕಿದ್ದೀನಿ, ಬೆಣ್ಣೆ ಹಾಕಿದ್ದೀನಿ. ಈಗ ಎಲ್ಲ ಇದು ಮಿಕ್ಸ್ ಮಾಡ್ಕೊಳ್ಳೋಣ. 2 ಮಿಕ್ಸ್ ಚೆನ್ನಾಗಿ ಹಾಕಬೇಕು. ಮತ್ತು ಇದು ಜೀರಿಗೆ ಸೋಂಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಮಿಕ್ಸ್ ಮಾಡೋಣ. ಇಲ್ಲಿ ನೀರು ಚೆನ್ನಾಗಿ ಕುದ್ದಿದೆ, ಇದು ಆಫ್ ಮಾಡಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದರೆ ತಿನ್ನೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಇದು ಸಾಫ್ಟಾಗೂ ಇರುತ್ತೆ, ಚಕ್ಲಿ ಗಟ್ಟಿ ಇರಲ್ಲ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಬಂದಿದೆ. ಈಗ ಇದು ಚೆನ್ನಾಗಿ ಬಿಸಿ ಇದೆ, ಚೆನ್ನಾಗಿ ಸ್ವಲ್ಪ ಹೊತ್ತು ಸಾಫ್ಟ್ ಮಾಡ್ಕೊಬೇಕು. ಎಲ್ಲ ಹೊಂದ್ಕೊಂಡಂಗೆ ಇದು ಮಾಡಬೇಕು. ಬಿಸಿ ಇದೆ, ಸ್ವಲ್ಪ ಆದಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ನಾದಬೇಕು, ನಾದಿದ್ರೆ ಚೆನ್ನಾಗಿ ಬರುತ್ತೆ ಚಕ್ಲಿ. ಈಗ ನೋಡಿ ಈ ಥರ ಬಂದಿದೆ, ಈ ಥರ ಬರಬೇಕು. ಈ ಥರ ಬಂದರೆ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಆಗಿದೆ. ಚಕ್ಲಿ ಮಾಡೋಕ್ಕೆ ಈ ಥರ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಇದು ಮಾಡ್ಕೋಬೇಕು. ಈಗ ಆಯಿಲ್ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿ ಇಟ್ಕೊಳ್ಳೋಣ. ಆಯಿಲ್ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡು ಈ ಥರ ಮಾಡಿ ಹಾಕೋಣ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇದ್ರ ಮೇಲೆ ನಾವು ಚಕ್ಲಿ ಮಾಡಿಕೊಂಡು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡ್ಕೊಬೇಕು ಚಕ್ಲಿನ ನಿಧಾನವಾಗಿ. ಈ ಥರ ಎಷ್ಟು ಶೇಪ್ ಬೇಕಾದರೂ ನೀವು ಮಾಡ್ಕೊಬೋದು. ಚಿಕ್ಕದು ಬೇಕಾದರೆ ಚಿಕ್ಕದು, ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಬೋದು. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿಲಲ್ಲಿ ಹಾಕೋಕ್ಕೆ ಈಸಿ ಇರುತ್ತೆ. ಎಣ್ಣೆ ಬಿಸಿ ಆಗಿದೆ, ನಾನು ಬೇಕಾದ್ರೆ ಹಾಕ್ತೀನಿ. ಈ ಥರ ತಗೊಂಡ್ರೆ ಏನಾಗಲ್ಲ. ಇದಾಗಿದೆ, ಈ ಥರ ಕಲರ್ ಚೇಂಜ್ ಆಗಬೇಕು. ಚಕ್ಲಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ನೀವು ಟ್ರೈ ಮಾಡಿ. ಬೆಣ್ಣೆ ಇಲ್ಲಾಂದರೆ ಆಯಿಲ್ ಬಿಸಿ ಮಾಡ್ಕೊಂಡು ಆಯಿಲು ಹಾಕ್ಕೊಬೋದು. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ಮೂತಾಗಿ. ಹೇಗಿದೆ ಚಕ್ಲಿ? ಸೂಪರ್ ಆಗಿದೆಯಾ?